ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ಬಟರ್ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಚಪಾತಿಗೆ, ಪೂರಿಗೆ, ಪರೋಟಗೆ ಸಖತ್ತಾಗಿರುತ್ತೆ. வெள்ளೆಪ್ಪ ಎಲ್ಲ ಮಾಡ್ತಾರಲ್ಲ ಅದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಬಟರ್, ಇದು ಚಿಕನ್ ತೊಗೊಳ್ಬೇಕು. ನಾನು ಚಿಕನ್ ಅರ್ಧ ಕೆಜಿ ತೊಗೊಂಡಿದ್ದೀನಿ ಅಷ್ಟೇ. 1 ಟೇಬಲ್ ಸ್ಪೂನು ಧನಿಯಾ ಪುಡಿ, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನು, 1 ಟೊಮೆಟೊ, 5 ಈರುಳ್ಳಿ, ಬೆಳ್ಳುಳ್ಳಿ 2 ಚಿಕ್ಕ ಪೀಸು ಶುಂಠಿ, ಮತ್ತು ಇದು ಜೀರಿಗೆ, ಲವಂಗ, ಚಕ್ಕೆ, ಇದಿಷ್ಟನ್ನು ಥಿಂಗ್ಸ್ನ ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. 5 ಈರುಳ್ಳಿನೂ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು. ಬಾಣಲಿಲಿ ಬಟರ್ ಹಾಕಬೇಕು, ಬೆಣ್ಣೆನ ಹಾಕಬೇಕು. ನಾನು ರೆಡಿಮೇಡ್ದು ಬೆಣ್ಣೆ ಹಾಕಿದ್ದೀನಿ. ಅದು ಕರ್ಗದ ಮೇಲೆ ಈರುಳ್ಳಿ ಹಾಕಿ ಆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕು ಅಂದರೆ ಅದು ಲೈಟಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಆಗ ಎಣ್ಣೆ ಎಲ್ಲ ಕೆಳಗಡೆನೇ ಇರುತ್ತೆ, ಬೆಣ್ಣೆ ಎಲ್ಲ ಕೆಳಗೆ ಇರುತ್ತೆ. ಆಮೇಲೆ ಅದನ್ನೆಲ್ಲ ಪಕ್ಕಕ್ಕೆ ಜರುಗಿಸ್ಕೊಳ್ಬೇಕು. ಆನಿಯನ್ನ ಫ್ರೈ ಮಾಡಿದಂಥ ಈರುಳ್ಳಿನ ತೆಕ್ಕೊಳ್ಬೇಕು. ಒಂದು ಪ್ಲೇಟಲ್ಲಿ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಈಗ ಬೆಣ್ಣೆ ಬಾಣಲಿಲಿ ಹಾಗೇ ಇರುತ್ತೆ, ಉಳಿದಿರೋ ಬೆಣ್ಣೆ ಆಯಿತಾ, ಅದು ಕರಗಿದೆ. ಮತ್ತು ಇದನ್ನು ಮಿಕ್ಸಿಗೆ ಏನೇನು ಥಿಂಗ್ಸ್ ಹಾಕಬೇಕು ಅಂತ ಹೇಳ್ತೀನಿ. ಮಿಕ್ಸಿಲಿ ನಾವು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಅರ್ಧ ಟೊಮೆಟೊ ಹಾಕಬೇಕು. ಆಮೇಲೆ ಈರುಳ್ಳಿ ಫ್ರೈ ಮಾಡಿದ್ವಲ್ಲ, ಆ ಈರುಳ್ಳಿನ ಇದಕ್ಕೆ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಮತ್ತೆ ಆ ಬಾಣಲಿಲಿ ಬೆಣ್ಣೆ ಇತ್ತು ನೋಡಿ, ಅದು ಮೆಲ್ಟ್ ಆಗಿರೋದು, ಅದಕ್ಕೆ ಚಿಕನ್ ಹಾಕ್ಕೊಳ್ಬೇಕು. ಚಿಕನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು, ಒಂದು ಕಲರ್ ಚೇಂಜ್ ಆಗೋ ತನಕ ಅಷ್ಟೇ. ಚಿಕ್ಕ ಚಿಕ್ಕ ಪೀಸ್ ಮಾಡಿರಬೇಕು, ಸ್ಕಿನ್ ಔಟ್ ಮಾಡಿರಬೇಕು ಚಿಕನ್ದು. ಆಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಅದನ್ನು ಮತ್ತೆ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಇನ್ನೊಂದು ಚೂರು ಬೆಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಈ ಮಸಾಲೆ ನಾವು ಗ್ರೈಂಡ್ ಮಾಡಿಟ್ಟಿರ್ತೀವಲ್ಲ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಚಕ್ಕೆ, ಲವಂಗ, ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಟೊಮೆಟೊ ಅರ್ಧ ಇಷ್ಟು, ಮತ್ತು ಈರುಳ್ಳಿ ಫ್ರೈ ಮಾಡಿದ್ದು ಇದಿಷ್ಟು ಗ್ರೈಂಡ್ ಮಾಡಿರ್ತೀವಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಈ ಕಲರ್ ಇರುತ್ತೆ, ಬೆಂದೆಲ್ಲ ಬರುವಾಗ ಅದು ರೆಡ್ ಕಲರಾಗಿ ಆಗುತ್ತೆ. ಮಿಕ್ಸಿದು ಜಾರ್ ತೊಳೆದ್ಬಿಟ್ಟು ಹಾಕಿದ್ದೀನಿ, ಅದು ಹಾಕಿ ಮತ್ತು ಅರ್ಧ ಟೊಮೆಟೊ ನಾವು ಉಳಿಸಿದ್ವಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಮತ್ತು ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಹಾಕ್ಬಿಟ್ಟು ಅದು ಟೇಸ್ಟ್ ನೋಡ್ಕೊಳ್ಬೇಕು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂಥೇಳಿ. ಅದಾದಮೇಲೆ ಮುಚ್ಚಿಡಬೇಕು. ಮುಚ್ಚಿಟ್ಟು ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಈ ಕಲರ್ ಇರುತ್ತೆ, ಬೆಂದು ಬರುವಾಗ ಅದ್ರ ಕಲರ್ ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಅದು ರೆಡಿ ಆಗಿದೆ. ಮುಚ್ಚಿಟ್ಬಿಟ್ಟು ಅದು ಬೆಂದಾದಮೇಲೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹೆಂಗೆ ಕಾಣುತ್ತೆ ನೋಡಿ. ಇದು ರೆಡಿ ಇರೋ ಬಟರ್ ಚಿಕನ್ನು. ಸರ್ವ್ ಮಾಡುವಾಗ ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳು ಹಾಕಬೇಕು, ಜೊತೆಗೆ ಮೇಲೆ ಬೆಣ್ಣೆನೂ ಹಾಕಬೇಕು, ಸುತ್ತ ಬೆಣ್ಣೆ ಹಾಕಬೇಕು. ಅದು ಬಿಸಿಲಿರುವಾಗ ಏನಾಗುತ್ತೆ, ಬೆಣ್ಣೆ ಎಲ್ಲ ಕರಗ್ತಾ ಬರುತ್ತೆ. ಆಮೇಲೆ ತಿನ್ನುವಾಗ ಮಿಕ್ಸ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಪರೋಟಗೆ, ಚಪಾತಿ, ಪೂರಿ, வெள்ளೆಪ್ಪಂ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ, ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.